ಮ್ಯಾಮ್ ಏನಿದಲ್ಲ? ಇದು ಸಿಹಿ ನೆನಪಿಗಾಗಿ ಒಂದು ಟ್ರಿಬ್ಯೂಟ್ ಇಟ್ಕೊಂಡಿದ್ದೀವಿ, ಬನ್ನಿ. ಬಟ್ ಸೀತಾ, ಇದನ್ನ ನೋಡ್ತಾ ಇದ್ದಾರೆ, ಇದರಿಂದ ಅವ್ರಿಗೆ ಸಿಹಿ ಇಲ್ಲ ಅಂತ ಗೊತ್ತಾದ್ರೆ? ರಾಮ್, ಹಾ ಸೀತಾ, ರಾಮ್ ಬನ್ನಿ ಇಲ್ಲಿ ಬೇಗ. ಬಂದೆ. ರಾಮ್, ಏನಿದು ಎಲ್ಲಾ ಮಕ್ಕಳು ಸಿಹಿ ಮುಖವಾಡ ಹಾಕೊಂಡಿದ್ದಾರೆ? ಏನಾದ್ರು ಸ್ಪೆಷಲ್ ಪ್ರೋಗ್ರಾಮಾ? ಏನು ಗೊತ್ತಾಗ್ತಿಲ್ಲ ಸೀತಾ. ಸರಿ ಬನ್ನಿ ನೋಡೋಣ. ರಾಮ್, ರಾಮ್ ಅಲ್ಲಿ ನೋಡಿ ಸಿಹಿ ಬಂತು. ಜೊತೆ ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ, ಹಿಂಬಾಲಿಸಿ ನಾನಿನ್ನ ಓದುವೆನೋ, ಇನ್ನಾರಿಗಂತೂ ಹೇಳದಿರೋ ಕತೆಯೊಂದ ಹೇಳುವೆ, ನೀನೇ ನನ್ನ ಪಾಠವು, ನೀನೇ ಪೂರ್ತಿ ಅಂಕವು, ನನ್ನ ಬೆರಳನ್ನು ಹಿಡಿ ನೀನೆ, ಜೋಪಾನ ಮಾಡಿಕೋ ಸಹಪಾಠಿಯೇ. ರಾಮ್, ಇಲ್ಲಿ ಬಂದ್ರು ಫೋನಾ? ಇಂಪಾರ್ಟೆಂಟ್ ಇಮೇಲ್ ಸೀತಾ. ಮುದ್ದಾದ ಗುಬ್ಬಿ ಮಾತನು ದಿನಾಲಿಸೋ ಗುಡಂತೆ ನೀನಿರು, ನನ್ನ ಜೀವದ ಪುಸ್ತಕದಲ್ಲಿರೋ ನವಿಲಿನ ಗರಿಯೇ ನೀನು, ಬಳಿ ಬಂದರೆ ದೋಣಿ ಆಟವ ನಿನಗಾಗಿ ನಾ ಕಲಿಸುವೆ, ಹಿಂಬಾಲಿಸಿ ನಾನಿನ್ನ ಬರೆಯುವೆನು. ರಾಮ್, ನೋಡಿ ನಮ್ ಸಿಹಿನ. ತು ಕಾಣದಿರೋ ಪುಟವೊಂದ ತೆರೆಯುವೆ, ನೀನೇ ನನ್ನ ಪಾಠವು, ಆ ಡ್ರೆಸ್ ಅಲ್ಲಿ ಎಷ್ಟು ಮುದ್ದ ಕಾಣ್ತಿದ್ದಾಳೆ. ಅಂಕವು, ನನ್ನ ಬೆರಳನ್ನು ಹಿಡಿ ನೀನೆ, ಜೋಪಾನ ಮಾಡಿಕೋ ಸಹಪಾಠಿಯೇ. ನೋಡಿ ರಾಮ್ ಇಲ್ಲಿ. ನೋಡಿ
ಸಿಹಿನ ನೋಡ್ದಂಗಾಯ್ತು. ಈ ಮಾಸ್ನ ನೋಡಿ ಸಿಹಿ ಅಂತ ಅನ್ಸಿರ್ಬೇಕು. ರಾಮ್ ರಾಮ್ ಸೀತಾ, ರಾಮ್ ಸಿಹಿ ಅಲ್ಲಿ ಸಿಹಿ ಸಿಹಿ ಇಲ್ಲ ಇದ್ದಾಳಲ್ಲ. ಸಿಹಿ ಸೀತಾ, ಸಿಹಿ ಸಿಹಿ ನಿಮ್ಗೇನು ಆಗಿಲ್ಲ ತಾನೆ? ಬನ್ನಿ ಹೋಗೋಣ. ಸೀತಾ, ಏನೂ ಆಗಿಲ್ಲ, ಡೋಂವರಿ. ನಾವೀಗ ಮನೆಗೆ ಹೋಗೋಣವಾ? ರಾಮ್, ನೀವು ನನಗೆ ಸಮಾಧಾನ ಮಾಡ್ತಿದ್ದೀರಾ, ಆದ್ರೆ ಹೆದರ್ಕೊಂಡಿರೋದು ಸಿಹಿ. ಸೀತಮ್ಮ, ನನ್ಗೇನು ಹೆದರಿಕೆ ಆಗ್ಲಿಲ್ಲ. ಆದ್ರೆ ನೀನು ಮತ್ತೆ ಅಪ್ಪ ಸುಬ್ಬಿ ನೋಡಿಲ್ಲ ಅಲ್ವಾ, ಅದೇ ಬೇಜಾರು. ಈ ಸುಬ್ಬಿ ಎಲ್ಲೋದ್ಲು? ಸಿಹಿ ಪುಟ, ಹೆದರ್ಕೋಬೇಡ, ಏನೂ ಆಗಿಲ್ಲ. ಪ್ರೋಗ್ರಾಮ್ ಎಲ್ಲ ಎಷ್ಟು ಚೆನ್ನಾಗಿತ್ತು, ಸುಮ್ಮನೆ ಹಾಳಾಗೋಯ್ತು. ಬೇಜಾರು ಮಾಡ್ಕೊಂಬೇಡ ಸಿಹಿ. ಅಣ್ಣ ನೋಡಿ ಅಣ್ಣ ಪ್ಲೀಸ್ ಅಣ್ಣ, ಸ್ಕೂಲಿಗೆ ಬಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತೀರಾ? ಸ್ಟೇಷನ್ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಮುಂದೆ ನಿಲ್ಲಿಸ್ತೀನಿ, ನಡೀರಿ. ಪ್ಲೀಸ್ ಅಣ್ಣ. ಸೀತಾ, ಟೈಮ್ ಆಯ್ತು, ಹೊರಡೋಣವಾ? ಸುಬ್ಬಿ, ಏನಾಯ್ತು? ಯಾಕೆ ಇಲ್ಲ ಅಂತಿದ್ಯಾ? ಯಾಕೆ ಅಣ್ಣ ಪುಟ್ಲಿಂಗು ಇಬ್ರು ಕಾಣಿಸ್ತಾ ಇಲ್ಲ. ನಾನು ಹೆಂಗ್ ಮನೆಗೆ ಹೋಗ್ಲಿ? ತುಂಬಾ ದೂರ ಬಂದಿದ್ದೀನಿ, ನಾನು ಒಬ್ಳಿಗೆ ಹೋಗಕ್ಕೆ ಭಯ. ಈಗೇನ್ ಮಾಡೋದು? ಅಲ್ಲ, ಇನ್ನೂ ಈ ಮಾಸ್ಕ್ ಯಾಕೆ ಹಾಕೊಂಡಿದ್ಯಾ? ತೆಗಿ. ಅವಯ್ಯ ನೋಡಿದ್ರ ನನ್ನ ಪೊಲೀಸ್ಗೆ ಇಟ್ಕೊಡ್ತಾರೆ, ಅದಕ್ಕೆ ನಾನು ತೆಗಿಯಕ್ಕಿಲ್ಲ. ಸರಿ, ಈಗ ಹೆಂಗ್ ಮನೆಗೆ ಹೋಗ್ತೀಯಾ? ಅದೇ ಗೊತ್ತಾಗ್ತಾ ಇಲ್ಲ. ಹಾ, ನಮ್ಮ ಅಪ್ಪನ ಹತ್ರ ಡ್ರಾಪ್ ಕೇಳು. ಬ್ಯಾಡ. ಯಾಕೆ? ನಿನ್ನ ಅಪ್ಪನ್ಗೆ ನಮ್ಮ ಮನೇನ, ನಮ್ಮ ಏರಿಯಾದವ್ರನ್ನ ಕಂಡ್ರೇನೆ ಆಗೋಕಿಲ್ಲ. ನಾನು ಅವ್ರನ್ನ ಏನು ಕೇಳಕ್ಕಿಲ್ಲ. ಏ ಲೂಸು, ನಿನ್ಗೆ ಎಷ್ಟೊತ್ತಿ ಹೇಳ್ಬೇಕು ನನ್ನ ಅಪ್ಪ ತುಂಬಾ ಒಳ್ಳೆಯವರು ಅಂತ? ನಿನ್ನ ಬೇರೆ ಯಾರು ಡ್ರಾಪ್ ಮಾಡಲ್ಲ, ಸುಮ್ನೆ ಅಪ್ಪನ ಹತ್ರ ಡ್ರಾಪ್ ಕೇಳು. ಜೊತೆಲಿ ಸೀತಮ್ಮನೂ ಇರ್ತಾರಲ್ವಾ, ನಿನ್ಗೇನ್ ಭಯ? ಸೀತಮ್ಮನೂ ಇರ್ತಾರಲ್ವಾ? ಅಪ್ಪನ ಕಾರ್ ಬಂದು ಡ್ರಾಪ್ ಕೇಳು, ಹೋಗು ಹೋಗು.
ಸಾರಿ ಬಂಗಾರ, ನಿನ್ ನೋಡಿ ನನ್ನ ಮಗಳು ನೆನಪಾಗ್ಬಿಟ್ಲು. ನಿಂಗೆ ಡ್ರಾಪ್ ಮಾಡ್ಬೇಕಾ? ಎಲ್ಲಿಗೆ ಡ್ರಾಪ್ ಮಾಡಬೇಕು? ನಾನು ಹೇಳ್ತೀನಿ, ನೀವು ಬನ್ನಿ. ರಾಮ್, ಏನಾಯ್ತು? ಮಗುನ ಡ್ರಾಪ್ ಮಾಡ್ಬೇಕಂತೆ, ದಾರಿಯಲ್ಲಿ ಬಿಟ್ಟು ಹೋಗೋಣ. ಅಷ್ಟೇ ತಾನೆ, ಬಾ ಪುಟ, ಡ್ರಾಪ್ ಮಾಡ್ತೀವಿ. ಪುಟ, ಯಾಕಿನ್ನು ಮಾಸ್ಕ್ ಹಾಕೊಂಡಿದ್ಯಾ? ತೆಗೀದಿನ. ಇದನ್ನ ನಾನು ತೆಗಿಯೋಲ್ಲ. ಓಕೆ ಬಾ. ಸರ್ ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಏನು ಸರ್ ಸ್ಕೂಲಲ್ಲಿ ಫಂಕ್ಷನ್ ನಡೀತಾ ಇದ್ರೆ ಸುಮ್ನೆ ಫೈರ್ ಅಲಾರ್ಮ್ ಆನ್ ಮಾಡ್ತೀಯಾ? ಸರ್ ಇಲ್ಲ ಸರ್, ಹಂಗ್ ಮಾಡ್ದೆ? ಇಲ್ಲ ಸರ್, ನಮ್ಮ ಹುಡುಗಿ ಸ್ಕೂಲಲ್ಲಿ ಎಂಟ್ರಿ ಆಗಿದ್ದು, ಅವಳ ಕರ್ಕೊಂಡು ಹೋಗಕ್ ಬಂದ್ವಿ ಅಷ್ಟೇ, ಇನ್ನೇನಿಲ್ಲ ಸರ್. ಎಲ್ಲ ನನ್ನ ಮಗನೇ, ನನ್ನ ಹತ್ರನೇ ಕತೆ ಹೇಳ್ತೀಯಾ? ನಿನ್ನಂತವ್ನ ಎಷ್ಟು ಜನ ನೋಡಿಲ್ಲ ನಾನು. ಸ್ಟೇಷನ್ ಕರ್ಕೊಂಡು ಹೋಗಿ ಹೋದ್ರೆ ಸರಿಯಾಗಿ ಬೈ ಬಿಡ್ತೀಯಾ? ಸರ್ ಬಿಲೀವ್ ಮಿ ಸರ್, ನನ್ನ ನಂಬಿ ಸರ್. ಇಂಗ್ಲಿಷ್ ನಮ್ಮ ಹತ್ರ ಇಂಗ್ಲಿಷ್ ಇಂಗ್ಲಿಷ್ ಸರ್ ಸರ್ ಪ್ಲೀಸ್ ಸರ್. ಸರ್ ನಿಮ್ ಕಾಲ್ ಬಿಟ್ಟು ಅಲ್ಲಿ ನೋಡಿ ಸರ್ ಗಲಾಟೆ. ಎಲ್ಲೋ ಅಲ್ಲೇ ನೋಡಿ ಸರ್, ಎಲ್ಲೋ ಪುಟ್ಲಿಗೂ ಎಸ್ಕೇಪ್. ಶಿಟ್, ನನ್ನ ಮನ್ಸಿಗೆ ಗೊತ್ತಿರೋ ಸತ್ಯನ ಪ್ರೂವ್ ಮಾಡೋಣ ಅಂತಂದ್ರೆ ಸಾಕ್ಷಿನೇ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ? ಸಿಹಿ, ಅವತ್ತು ಏನ್ ನಡೆದಿದೆ, ಸತ್ಯ ಏನು ಅಂತ ನೀನೇ ಹೇಳ್ಬಿಡು ಹೋಗ್ಲಿ. ಅಕ್ಕೋ ಶಂಕರ್, ನೀವು ನನ್ನ ಕರೆದ್ರ? ನಾನು ಬಂದ್ಬಿಟ್ಟೆ ನೋಡಿ. ಓ, ಅವತ್ತು ನನಗೆ ಆಕ್ಸಿಡೆಂಟ್ ಹೆಂಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವತ್ತು ಏನಾಯ್ತು ಅಂತ ನಾನು ಹೇಳ್ತೀನಿ. ಎಷ್ಟು ಸಖತ್ತಾಗೈತೆ ಇವ್ರ ಕಾರು. ಹೋಗ್ತಾ ಇದ್ರೆ ಶಬ್ದಾನೇ ಬರಕ್ಕಿಲ್ಲ. ಆಟೋದಲ್ಲಿ ಹೋಗೋವಾಗ ಗಡಗಡ ಅಂತ ಶಬ್ದ ಬಂದು ತಲೆನೋವಾಗ್ತೈತೆ. ಅದೇ ಈ ಕಾರು ಅಂತ ಹೋಯ್ತೈತೆ. ತುಂಬಾ ಚೆನ್ನಾಗಿದೆ. ನನ್ ಸ್ಕೂಲ್ ಮೇಟ್ ಬಂದಿದ್ದಾಳೆ, ನೀನ್ ಮಾತಾಡ್ಸಲ್ವಾ? ಹಾಯ್ ಆದ್ರೂ ಹೇಳು. ಪುಟ, ನಿನ್ ಹೆಸರೇನು?
ಸುಬ್ಲಕ್ಷ್ಮಿ ಅಂತ. ಸುಬ್ಲಕ್ಷ್ಮಿನ ಚೆನ್ನಾಗಿದೆ. ಪುಟ ನೀನ್ ಯಾವ ಕ್ಲಾಸ್ ಓದ್ತಾ ಇರೋದು? ಸಿ ಕ್ಲಾಸೇ ಇರ್ಬೋದು ಅಲ್ವಾ ಪುಟ? ಪುಟ ನಿನ್ ಕ್ಲಾಸಲ್ಲಿ ಸುಬ್ಲಕ್ಷ್ಮಿ ಅಂತ ಇದ್ದಾರೆ ಅಂತ ನೀನ್ ಹೇಳಲೇ ಇಲ್ವಲ್ಲ? ಹೇಳಿರ್ತಾಳೆ, ನಾವೇ ಮರ್ತಿರ್ಬೋದು. ಸಿಹಿ ಮತ್ತೆ ಸುಬ್ಬಲಕ್ಷ್ಮಿ ಕ್ಲೋಸ್ ಇಲ್ಲದೆ ಇರೋದ್ರಿಂದ ಹೇಳ್ದೇನೆ ಇರ್ಬೋದು. ಪುಟ ಇಷ್ಟು ದಿನ ನೀವಿಬ್ರು ಫ್ರೆಂಡ್ಸ್ ಆಗಿರ್ಲಿಲ್ಲ, ಇನ್ಮೇಲೆ ಫ್ರೆಂಡ್ ಮಾಡ್ಕೋ ಆಯ್ತಾ? ರಾಮ್, ಒಂದು ನಿಮಿಷ ಕಾರ್ ನಿಲ್ಸಿ. ಏನಾಯ್ತು ಸೀತಾ? ಹೇಳ್ತೀನಿ. ಏನ್ ಗೊತ್ತಾ ಆಕೋಶ್ ಅಂಕಲ್, ಅವತ್ತು ಸೀತಮ್ಮನ್ ಬರ್ತಡೇ ದಿವಸ ಬಡ್ಡಿ ಬಂಗಾರಮ್ಮ ಆಂಟಿ ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರು. ವಾಣಿ ಅಜ್ಜಿನ ನಾನೇ ಸಾಯಿಸಿದ್ದು ಅಂತ. ನಾನು ಅದನ್ನ ಸೀತಮ್ಮನ್ಗೆ ಹೇಳ್ದೆ. ನಾನು ಮತ್ತೆ ಸೀತಮ್ಮ ಅದನ್ನ ಅಪ್ಪನ್ಗೆ ಹೇಳಕ್ಕೆ ಅಂತ ಹೋದ್ವಿ. ಅವಾಗ್ಲೇ ನನ್ನ ಆಕ್ಸಿಡೆಂಟ್ ಆಗಿತ್ತು. ನನ್ಗನ್ಸುತ್ತೆ ನನ್ನನ್ನು ಸಾಯಿಸಿದ್ದು ಬಡ್ಡಿ ಬಂಗಾರ ಮಾಡ್ತೀನಿ ಅಂತ. ಯಾಕಂದ್ರೆ ವಾಣಿ ಅಜ್ಜಿನ ಅವರೇ ಸಾಯಿಸಿದ್ದು. ಸಿಹಿ ಸಾವಂದೆ ಯಾರೇ ಇದ್ರು ನಾನು ಅವ್ರನ್ನ ಕಂಡಿಡಿದ್ದೀನಿ. ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಸಾಯಿಸಿ ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ. ನನ್ನ ಗೆಳೆಯರನ್ನ ಈ ಸ್ಥಿತಿಗೆ ತಳ್ಳಿದ್ದಾರೆ. ಆಕೋಶ್ ಅಂಕಲ್, ಆಕೋಶ್ ಅಂಕಲ್, ನಿಮ್ಗೆ ಗೊತ್ತಾಯ್ತಾ? ಹಲೋ, ಹೌದಾ? ರಿಯಲಿ? ಥ್ಯಾಂಕ್ ಯು ಸೋ ಮಚ್. ಆಕೋಶ್ ಅಂಕಲ್, ಏನಾಯ್ತು? ಮಗ ನಾವು ಗೆದ್ಬಿಟ್ವಿ ಕಣ, ನಾವು ಗೆದ್ಬಿಟ್ವಿ. ಸೀತಾ ಏನಾಯ್ತು? ರಾಮ್, ಸುಬ್ಲಕ್ಷ್ಮಿಗೆ ಆ ಗೊಂಬೆಗಳೆಲ್ಲ ತುಂಬಾ ಇಷ್ಟ ಆಯ್ತಂತೆ. ಬಂದೆ ಒಂದ್ ನಿಮಿಷ. ಸುಬ್ಲಕ್ಷ್ಮಿ, ನಿನ್ಗೆ ಯಾವ ಗೊಂಬೆ ಇಷ್ಟ ಆಯ್ತು? ಯಾವ ಗೊಂಬೆನೂ ಬೇಡ. ನಿನಗೆ ಗೊಂಬೆಗಳು ಇಷ್ಟ ಅಂತ ನನಗೆ ಗೊತ್ತು. ನೀನು ಗೊಂಬೆಗಳನ್ನ ನೋಡ್ತಾ ಇದ್ದಿದ್ದು ನಾನು ನೋಡ್ದೆ. ಸಂಕೋಚ ಪಟ್ಕೋಬೇಡ. ನಿಮ್ ತಾಯಿ ಕೊಡ್ಸಿದ್ರೆ ನೀನ್ ಬೇಡ ಅಂತಿದ್ದ? ಇಲ್ಲ ತಾನೆ? ಹೇಳು, ಯಾವ ಗೊಂಬೆ ತಗೋತೀಯಾ? ನನ್ಗೆ ಈ ಗೊಂಬೆ. ಇದು ಓಕೆನಾ?
ಅಮ್ಮ. ಹೊರಡೋಣ. ಸೀತಮ್ಮ ಎಷ್ಟು ಒಳ್ಳೆಯವರು. ನಾನೇನು ಹೇಳ್ದೇ ಇದ್ರು ನನಗೆ ಗೊಂಬೆ ಬೇಕು ಅಂತ ಅವರೇ ಅರ್ಥ ಮಾಡ್ಕೊಂಡು ಕೊಡ್ತೇ ಬಿಟ್ರು.